ಮಡಿವಾಳರ ನಿಗಮದ ಅಧ್ಯಕ್ಷರಾದ ಸಿ ನಂಜಪ್ಪರಿಂದ ಮಡಿವಾಳರ ಮೇಲೆಯೇ ಹಲ್ಲೆ. ಜಾತಿಯ ಹೆಸರಿನಲ್ಲಿ ಕಳೆದ 15 ವರ್ಷಗಳಿಂದ ರಾಜ್ಯಾಧ್ಯಕ್ಷನೆಂದು ಹೇಳಿಕೊಳ್ಳುತ್ತಿರುವ ಸಿ ನಂಜಪ್ಪ ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ತಮ್ಮದೇ ಸಮುದಾಯದ ಸಂಗಮೇಶ್ ಅವರ ಮೇಲೆ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ವ್ಯವಸ್ಥಿತ ನಾಯಕತ್ವ, ಅಕ್ಷರ ಜ್ಞಾನ, ವೃತ್ತಿಪರತೆ ಹಾಗೂ ಸಮಾಜಪರ ದೃಷ್ಟಿಕೋನ ಇಲ್ಲದ ವ್ಯಕ್ತಿ ರಾಜ್ಯಾಧ್ಯಕ್ಷನೆಂದು ಹೇಳಿಕೊಳ್ತಾ ಇರೋದು ಮಡಿವಾಳ ಸಮಾಜಕ್ಕೆ ಕಂಟಕವಾಗಿರೋದು ವಿಷಾದಕರ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಸಮಾಜ ಬಂಧುಗಳಿಗೆ ಕರಪತ್ರ ಹಂಚಿ ಪ್ರತಿಭಟನೆಗೆ ಆಹ್ವಾನಿಸುತ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಬಂದ ಸಿ ನಂಜಪ್ಪ ಹಾಗೂ ಅವರ ಸಹಚರರು ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ಉಪ ಕಾರ್ಯದರ್ಶಿ ಸಂಗಮೇಶ್ ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಈ ಮೂಲಕ ಮಡಿವಾಳರನ್ನ ಎಸ್ಸಿಗೆ ಸೇರ್ಪಡೆಗೊಳಿಸುವುದಕ್ಕೆ ಸಿ ನಂಜಪ್ಪ ವಿರೋಧಿಯಾಗಿದ್ದಾರೆ ಎಂಬುದು ಸ್ಪಷ್ಟವಾಗಿದೆ. ದಿನೇ ದಿನೇ ಕಾಂಗ್ರೆಸ್ ಗೂಂಡಾಗಿರಿ ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಗೂಂಡಾಗಿರಿ ಆಗ್ತಾ ಇದ್ರೂ ಕೂಡ ಸರ್ಕಾರ ಏನಾದ್ರೂ ನಿದ್ದೆ ಮಾಡ್ತಿದ್ಯಾ? ಗೂಂಡಾಗಿರಿಯ ವಿರುದ್ಧ ಕ್ರಮ ಕೈಗೊಳ್ಳೋದಿಲ್ವಾ? ಇನ್ ಮುಂದಾದ್ರೂ ಕೂಡ ಗೂಂಡಾಗಿರಿಯ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಹಂಚ್ಬೇಕಾದ್ರೆ ಹಂಚಿಲ್ಲ. ನಾನು ಇದು ಪ್ರೊಸೆಷನ್ ನಡೀತಾ ಇತ್ತು, ಅವಾಗ ಎಲ್ಲರೂ ಇಸ್ಕೊಂಡು ಇವ್ರು ಹಿಂದಿಂದ ಬಂದು ಏಕಾಏಕಿ ನಾನು ಹೊಡೆದ್ರು. ನಂಜಪ್ಪ ಯಾರು ಅಂತ ಹಿಂಗೆ ನಿಂತಿದ್ದರಿಂದ ಯಾಕಪ್ಪ ಇಲ್ಲಿ ಹಂಚ್ತೀಯ ಅಂತ, ಏನಿಲ್ಲ ಇದು ಸಮಾಜ ಇದು ಅಂತ, ಹಂಚ್ಬಾರ್ದು ಆಗಲಿಲ್ಲ ಅಂತ, ಸಮಾಜಕ್ಕೆಲ್ಲ ಈಗ ಹಂಚ್ಬಾರ್ದು, ಬೇಕಾದ್ರೆ ಎಲ್ಲರೂ ಹಂಚ್ಕೊಳ್ಳಿ ಅಂದರು. ಅಲ್ಲ ರೀ, ಸಮಾಜಕ್ಕೆ ಎಲ್ಲಿ ಬೇಕಾದರೂ ಹಂಚ್ಬೋದು, ಅದಕ್ಕೇನು ಅಂದಾಗ ಅವ್ನು ಮಂಜಾನವ್ರು ಬಂದುಬಿಟ್ಟು ಹೊಡೆಯೋಕ್ಕೆ ಶುರು ಮಾಡೇ ಬಿಟ್ಟರು. ಏನಾಯಿತು, ಇವ್ನು ನಂಜಪ್ಪ ಒಂದು ಹಿಂದಿದ್ದೆ ಒಂದು 2 ರೇಟ್ ಹೊಡೆದ. ಇಲ್ಲೆಲ್ಲ ಕೆನ್ನೆಗೆಲ್ಲ ಇವನು ಅವನೇ ಮಂಜ ಹೊಡೆದಿದ್ದೆಲ್ಲ ಇದೆಲ್ಲ ಈ ಥರ ಎಲ್ಲ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಇವರು ನಂಜಪ್ಪ. ಅದು ಬೇರೆ ನಿಗಮ ಮಂಡಳಿ ಅಧ್ಯಕ್ಷರಾಗಿಟ್ಕೊಂಡು ಒಂದು ಸಾರ್ವಜನಿಕ ಇದರಲ್ಲೇ ಹೊಡಿಬೇಕು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬೇಕು ಅನ್ನೋದೊಂದು ಶೋಭೆ ತರುತ್ತೆ ಅವ್ರಿಗೆ ಅಂತ ಒಂದು ಜನಪ್ರತಿನಿಧಿ ಆಗೋ ಲೆವೆಲಲ್ಲಿ ಇದ್ದಾರೆ. ಅದು ಒಂದು ಒಳ್ಳೆಯದಾಗ್ತದೆ. SC ಹೋರಾಟ ಮಾಡಿದರೆ ಈಗ ಅವರಿಗೆ ನಾಳೆ ಸರ್ಕಾರ ಒಂದು ಪ್ರತಿನಿಧಿ ಇದ್ದಾರೆ, ಅದು ಅವನಿಗೆ ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಸೀಟೆಲ್ಲ ಕಿತ್ಕೊಂಡ್ಬಿಡ್ತಾರೆ, ಅಲ್ಲಿ ಎಲ್ಲ ಆಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ನನ್ನ ಮೇಲೆ ಏಕಾಏಕಿ ಎರಗಿದ್ದಾರೆ. ಪುರದಲ್ಲಿ ಒಂದು ಜಯಂತಿ ನಡೀತಾ ಇತ್ತು, ನಮ್ಮ ಮಾತೃದೇವ ಜಯಂತಿ. ಆ ಮಾತೃದೇವ ಜಯಂತಿನ ಆಯಿತು. ಮತ್ತು ನಾವೀಗ ಮಾರ್ಚ್ 16ನೇ ತಾರೀಕಿಗೆ ಒಂದು ಹೋರಾಟ ಇಟ್ಕೊಂಡಿದ್ವಿ SC ಹೋರಾಟ ಅಂತೇಳಿ. ಅದ್ರದ್ದು ಪಾಂಪ್ಲೆಂಟನ್ನು ಹಂಚೋಣ ಅಂತ ಬಂದ್ವಿ. ಇವನು ನಮ್ಮ ನಿಗಮ ಮಂಡಳಿ ಅಧ್ಯಕ್ಷ ನಂಜಪ್ಪ ಮತ್ತು ಅವನ ಜೊತೆಗಾರ ಒಬ್ಬ ಮಂಜಾ ಅಂತೇಳಿ, ಖಜಾಂಚಿ ಅಂತೇಳಿ, ಅವನು ಬಂದು ಏಕಾಏಕಿ ನನಗೆ ಹೊಡಿತಾ ಇದ್ದರು. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಹಂಚ್ಬಾರ್ದು ಹಾಗೆ ಹೀಗೆ ಅಂತೇಳಿ ಶುರು ಮಾಡ್ತಾರೆ. ನಾನು ಸಮಾಜದಿದೆ ಅಲ್ರಿ, ಸಮಾಜದ ಹೋರಾಟ ಇದು. ಸಮಾಜಕ್ಕೆ ಯಾವ ಸಂಘ ಆದ್ರೇನು, ಈ ಸಂಘ ಆದ್ರೇನು, ಆ ಸಂಘ ಆದ್ರೇನು, ಇನ್ನೊಂದು ಸಂಘ ಆದ್ರೇನು, ಎಲ್ಲ ಮಾಡೋದೆಲ್ಲ ಒಳ್ಳೇದಕ್ಕೆ ಸಮಾಜಕ್ಕೆ. ನೀವು ಯಾಕೆ ಹಿಂಗೆ ಮಾಡ್ತೀನಿ ಅಂತಂದಾಗ ಏಕಾಏಕಿ ಬಂದು ಗುಂಪು ಕೂಡ್ಕೊಂಡು ಎಲ್ಲ ಇದನ್ನು ತಳ್ಳಾಡೋದು ಮಾಡಿ ಆಮೇಲೆ ಇವರಿಬ್ಬರು ಸರಿಯಾಗಿ ಹೊಡೆದರು. ನಿಮ್ಮ ಹೆಸರು ಸರ್? ನಿಮ್ದು ಯಾವ ಊರು? ಸರ್, ನನ್ನ ಹೆಸರು ಸಂಗಮೇಶ್ ಅಂತೇಳಿ. ನಾನು ಮಾಧ್ಯಮದಲ್ಲಿ ಇದ್ದೆ, ಇವಾಗ ಬೇರೆ ಇದರಲ್ಲಿ ನಮ್ಮದೇ ಒಂದು ಲೋಕಲ್ ಇದು ಮಾಡ್ಕೊಂಡು ಹೋಗಿದ್ದೆ. ಮತ್ತು ಕರ್ನಾಟಕ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಕಾರ್ಯದರ್ಶಿ ಆಗಿದ್ದೀನಿ. ಒಳ್ಳೆ ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ, ಅಲ್ಲಿ 1 ಕೋಟಿ ಕೊಡ್ತಾ ಇದ್ದೀವಿ. ಅದು 1 ಕೋಟಿನಲ್ಲಿ 50 ಲಕ್ಷ ಬಿಲ್ಡಿಂಗ್ ಕಟ್ಟಕ್ಕೆ, 50 ಲಕ್ಷ FD ಮಾಡ್ತೀನಿ. FD ಏನಕ್ಕೆ ಅಲ್ಲಿ ಏನೋ ಕೆಲವು ಟೈಮ್ನಲ್ಲಿ ನಾವು ಕೇಳಿದವ್ರಿಗೆ ಸೀಟ್ ಕೊಟ್ಟಿಲ್ಲ ಅಂದ್ರೆ ಕಷ್ಟ ಆಗ್ತದೆ. ಅದಕ್ಕೆ 50